ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಧಾರಾವಾಹಿ ಮಾತು. ನಿನ್ನ ಜೊತೆ ನನ್ನ ಕತೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅಲ್ಲ ಭಾಗ್ಯವರೇ, ನೀವ್ಯಾಕೆ ಕೆಲಸವನ್ನ ಮಾಡ್ತಾ ಇದ್ದೀರಾ? ಪಲ್ಲವಿಯಲ್ಲಿ ಅಂತ ಹೇಳ್ಬಿಟ್ಟು ಸಂಗೀತ ಪಲ್ಲವಿ ಅಂತ ಕರೀತಾಳೆ. ಆಗ ಭಾಗ್ಯ, ಅಯ್ಯೋ ನನ್ಗೇನು ಹುಷಾರಾಗಿದ್ದೀನಲ್ಲ, ಪರವಾಗಿಲ್ಲ ಇವಾಗ ಅಂತ ಭಾಗ್ಯ ಹೇಳಿದ್ರೆ, ಅಲ್ಲ ನೀವು ಒಂದ್ ಕಡೆ ಕೂತ್ಕೊಂಡು ಆರಾಮಾಗಿ ರೆಸ್ಟ್ ಮಾಡ್ದೂಡಲ್ವಾ ಅಂತ ಸಂಗೀತ ಹೇಳಿದ್ರೆ, ಹಾಗಾದ್ರೆ ಅವತ್ತು ನೀವು ನಮ್ಮನೆಯವರು ಅಂತ ಬರೀ ಬಾಯಿ ಮಾತಕ್ಕೆ ಹೇಳಿದ್ದ ಅಂತ ಭಾಗ್ಯ ಕೇಳಿದ್ರೆ, ಅಯ್ಯೋ ಬರೀ ಅದು ಬಾಯಿ ಮಾತಿಗೆ ಹೇಳಿದ್ದಲ್ಲ, ಮನಸ್ಫೂರ್ತಿಯಾಗಿ ಹೇಳಿದ್ದು. ನೀವು ನಮ್ಮನೆಯವರೇ, ಸರಿ ಬಿಡಿ, ನಿಮಗೆ ಖುಷಿಯಾಗುತ್ತೆ ಅನ್ನೋದೇ ಆದ್ರೆ ಧಾರಾಳವಾಗಿ ಕೆಲಸ ಮಾಡಿಕೊಡಿ ಅಂತ ಹೇಳಿ ಹಣ್ಣುಗಳನ್ನ ಇಸ್ಕೊಂತಾರೆ ಸಂಗೀತ. ಅಷ್ಟರಲ್ಲೇ ದೇವಯಾನಿ ಅಲ್ಲಿಗೆ ಬಂದ್ಬಿಟ್ಟು, ಸಂಗೀತ ಎಲ್ಲೇ ರೆಡಿಯಾಗಿದ್ಯಾ ಅಂತ ಹೇಳಿ ಕೇಳಿದ್ರೆ, ಎಲ್ಲ ರೆಡಿಯಾಗಿದೆ ದೇವಯಾನಿ, ಭೂಮಿ ಬಂದು ಪೂಜೆ ಮಾಡೋದು ಒಂದೇ ಬಾಕಿ ಅಂತ ಸಂಗೀತ ಹೇಳ್ತಾರೆ. ಆಗ ದೇವಯಾನಿ, ನಾನ್ ಕರ್ಕೊಂಡ್ ಬರ್ತೀನಿ, ಅಂಜು ಇಲ್ಲಿ ಕಾಣಿಸ್ತಾ ಇಲ್ಲ ಅಂತ ದೇವಯಾನಿ ಹೇಳಿದಾಗ, ನಾನ್ ನೋಡ್ಲಿಲ್ವಲ್ಲ, ಬಹುಶಃ ಅವಳ ಆಚೆ ಇರ್ಬೋದು, ಒಂದ್ಸರಿ ನೋಡು ಅಂತ ಹೇಳಿ ಸಂಗೀತ ಹೇಳಿದ್ರೆ, ನಾನ್ ನೋಡ್ತೀನಿ ಅಂತ ದೇವಯಾನಿ ಹೊರಡ್ತಾಳೆ. ಹಾಗೆ ದೇವಯಾನಿ ಆಚೆ ಕಡೆ ಬಂದ್ ನೋಡಿದಾಗ ಭೂಮಿ ಮತ್ತು ಅಂಜು ಇಬ್ರು ಕೂಡ ರಂಗೋಲಿಯನ್ನ ಬಿಡ್ತಾ ಇರ್ತಾರೆ. ಆಗ ದೇವಯಾನಿ, ಅಂಜು ಏನಿದು ಆಶ್ಚರ್ಯ, ನೀನು ರಂಗೋಲಿಯನ್ನ ಹಾಕ್ತಾ ಇದೀಯಾ ಅಂತ ಹೇಳಿ ಕೇಳಿದ್ರೆ, ಹಾಕಿದ್ದ ರಂಗೋಲಿಗೆ ಕಲರ್ಸ್ ಅನ್ನ ಫಿಲ್ ಮಾಡ್ತಾ ಇದೀನಿ ಮಾಮ್ ಅಂತ ಅಂಜು ಹೇಳಿದ್ರೆ, ಪುಟ ಎಷ್ಟು ಚೆನ್ನಾಗಿ ಹಾಕ್ತಾ ಇದೀಯಾ ನಮ್ಮಂಜು, ಇದಕ್ಕೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾಳೆ ಅಂದ್ರೆ ನನಗಿದನ್ನೆಲ್ಲ ನಂಬದಕ್ಕೆ ಆಗ್ತಾ ಇಲ್ಲ ಅಂತ ದೇವಯಾನಿ ಹೇಳಿದ್ರೆ, ಆಗ ದೇವಯಾನಿ ಅಕ್ಕ, ಎಲ್ಲ ನಚಿಕೇತ ಅವರ ಪ್ರಭಾವ ಮತ್ತು ಕೃಪಾ ಕಟಾಕ್ಷ ಅಂತ ಸತ್ಯ ಹೇಳಿದ್ರೆ, ಓ ಒಳ್ಳೇದೇ ಅಂತ ಹೇಳ್ಬಿಟ್ಟು ಮುಗೀತಾ. ಅಲ್ಲಿ ಎಲ್ಲರೂ ಒಳಗಡೆ ಕಾಯ್ತಾ ಇದ್ದಾರೆ, ಭೂಮಿಗೆ ಪೂಜೆ ಮಾಡೋ ಬರಂದ ಕಾಯ್ತಾ ಇದ್ದಾರೆ ಎಲ್ಲ ಅಂತ ದೇವಯಾನಿ ಹೇಳಿದ್ರೆ, ಹಾ ಅಮ್ಮ ಬಂದೆ ಅಂತ ಹೇಳ್ಬಿಟ್ಟು ಭೂಮಿ ಹೇಳ್ತಾಳೆ. ನಂತರ ಅಂಜು, ತುಂಬಾ ಚೆನ್ನಾಗಿ ಕಲರ್ ಅನ್ನ ತುಂಬಿಸಿದ್ಯಾ, ಅಷ್ಟೇ ಅಲ್ಲ ನಿನ್ ಲೈಫ್ ಕೂಡ ಹೀಗೆ ಕಲರ್ಫುಲ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಭೂಮಿ ಹೇಳಿದ್ರೆ, ಥ್ಯಾಂಕ್ಸ್ ಭೂಮಿ ಅಂತ ಅಂಜು ಹೇಳ್ತಾಳೆ. ನಂತರ ಭೂಮಿ ಒಳಗಡೆ ಬಂದಾಗ ಸಂಗೀತ ಅವರು, ಭೂಮಿ ದೇವರಿಗೆ ದೀಪವನ್ನ ಹಚ್ಚಿ ಮಂಗಳಾರತಿಯನ್ನ ಮಾಡು ಅಂತ ಹೇಳಿದ್ರೆ, ಆಗ ಪೂಜೆಯನ್ನ ಶುರು ಮಾಡ್ಕೊಂತಾಳೆ ಭೂಮಿ. ಇದಾದ್ಮೇಲೆ ಈ ಕಡೆ ಶಾರದಾ ರೂಮ್ನಲ್ಲಿ ಕೂತಿರ್ಬೇಕಾದ್ರೆ ಅಲ್ಲಿಗೆ ಕೈಯಲ್ಲಿ ಮಲ್ಲಿಗೆ ಹೂವನ್ನ ಹಿಡ್ಕೊಂಡ್ ಬಂದ್ಬಿಟ್ಟು ಅಶ್ವಿನಿ, ಅಮ್ಮ ಏನ್ ಮಾಡ್ತಾ ಇದ್ದೆ, ಆರಾಮಾಗಿ ಕೂತಿದ್ಯಾ, ಏನು ತೊಂದ್ರೆ ಇಲ್ಲ ತಾನೆ, ತೊಂದ್ರೆ ಆಗೋಡಕ್ಕೆ ನಾನ್ ನಿನಗೆ ಬಿಡೋದು ಇಲ್ಲ ಅಂತ ಹೇಳಿದ್ರೆ, ಆಗ ಶಾರದಾ ಹೆದರ್ಕೊಂತಾ ಇದ್ರೆ, ಅಮ್ಮ ಹೆದರ್ಕೋಬೇಡ ಅಮ್ಮ, ನಾನ್ ನಿನಗೆ ಏನ್ ತಂದಿದ್ದೀನಿ ನೋಡು ಅಂತ ಹೇಳಿ ಹೂವನ್ನ ತೋರಿಸ್ತಾಳೆ ಅಶ್ವಿನಿ. ಆಗ ಶಾರದಾ ಖುಷಿ ಪಡ್ತಾಳೆ. ಆಗ ಅಶ್ವಿನಿ ನಾಟಕ ಮಾಡ್ಕೊಂಡು, ಅಮ್ಮ ನಿನಗೆ ಮಲ್ಲಿಗೆ ಹೂ ಅಂದ್ರೆ ತುಂಬಾ ಇಷ್ಟ ಅಲ್ವಾ, ಅದಕ್ಕೆ ತಂದಿದ್ದೀನಿ ನೋಡು, ಎಷ್ಟು ಗಮ್ ಅಂತ ಇದೆ ಅಂತ, ಇದನ್ ನಾನೇ ನನ್ನ ಕೈಯಾರ ನಿನಗೆ ಮುಡಿಸ್ತೀನಿ ಅಂತ ಅಶ್ವಿನಿ ಹೇಳಿದ್ರೆ, ಶಾರದಾ ಮತ್ತೆ ಹೆದರ್ಕೊಂತಾಳೆ. ಆದ್ರೆ ಅಶ್ವಿನಿ ಹೂವನ್ನ ಮುಡಿಸ್ತಾಳೆ ಶಾರದಾಗೆ. ನಂತರ, ಅಮ್ಮ ಎಷ್ಟು ಮುದ್ದಾಗ್ ಕಾಣಿಸ್ತಾ ಇದೆಯಾ ಗೊತ್ತಾ, ನನ್ನ ಮುದ್ದು ಅಮ್ಮ ಅಂತ ಹೇಳ್ಬಿಟ್ಟು ನಾಟಕ ಮಾಡ್ತಾಳೆ. ನಂತರ, ಅಮ್ಮ ನಿನ್ನ ಈ ಪರಿಸ್ಥಿತಿಗೆ ಯಾರ್ ಕಾರಣ ಅನ್ನೋದು ನಿನಗ್ ಗೊತ್ತಾ, ನೆನ್ಪ್ ಮಾಡ್ಕೊಂಡು ಅವತ್ ಯಾರಿದ್ರು ಅಂತ, ಅವಳು ಇದೇ ಮನೆಯಲ್ಲೇ ಇದ್ದಾಳೆ, ಅವಳು ಬೇರೆ ಯಾರೂ ಅಲ್ಲ ದೇವಯಾನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಶಾರದಾ ಕಿವಿಯಲ್ಲಿ ಹೇಳ್ದಾಗ ಶಾರದಾಗೆ ಹಳೆದೆಲ್ಲ ನೆನ್ಪಾಗ್ಬಿಡುತ್ತೆ. ಹಾಗೆ ಶಾರದಾ ಗಾಬರಿ ಆಗ್ತಾ ಇದ್ರೆ, ಹೌದು ಅಮ್ಮ, ಅವಳೇ ಇದಕ್ಕೆಲ್ಲ ಕಾರಣ, ಆ ದೇವಯಾನಿನೇ ಮಹಾಕುತಂದ್ರೆ, ಅವತ್ತೇನೇನಾಯ್ತು ಅಂತ ನಿಧಾನಕ್ಕೆ ಯೋಚನೆ ಮಾಡಿ ಹೇಳಿ ಅಮ್ಮ, ಅವರೇ ನಿಮ್ಗೆ ಎದೆಗೆ ಗುಂಡನ್ನ ಹಾರಿಸಿದ್ದು ಅಂತ ಅಶ್ವಿನಿ ಹೇಳಿದ ತಕ್ಷಣ ಶಾರದಾ ನೆನ್ಪ್ ಮಾಡ್ಕೊಂಡು ದೇವಯಾನಿ ಅಂದ್ಬಿಡ್ತಾಳೆ. ಆಗ ಅಶ್ವಿನಿ, ಹಾ ಅದೇ ಹೆಸರು ದೇವಯಾನಿ, ಅಮ್ಮ ಈಗ ಪೂಜೆ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ಬೇಕಾದ್ರೆ ದೇವಯಾನಿನ ನೋಡಿ ಭಯದಲ್ಲಿ ನೀನು ಅವ್ರ ಹೆಸರನ್ನ ಹೇಳ್ಬೇಕು, ಇಲ್ಲಾಂದ್ರೆ ಆ ದೇವಯಾನಿ ಇಡೀ ಕುಟುಂಬವನ್ನೇ ಹಾಳ್ ಮಾಡ್ಬಿಡ್ತಾಳೆ. ಆ ದೇವಯಾನಿ ಮಗಳು ಅಂಜು ಮತ್ತೆ ನಚ್ಚಿ ಮದ್ವೆ ಆಗ್ತಾ ಇರೋದನ್ನ ನಿಲ್ಲಿಸೋಣ ಅಮ್ಮ, ಇಲ್ಲಾಂದ್ರೆ ಇವತ್ತು ನಿನಗೆ ಶೂಟ್ ಮಾಡಿರೋ ಆ ದೇವಯಾನಿ ಮತ್ತೆ ನಿಮಗೆ ಡಮ್ ಅಂತ ಶೂಟ್ ಮಾಡಿ ಸಾಯಿಸ್ಬಿಡ್ತಾಳೆ ಅಮ್ಮ ಅಂತ ಹೇಳ್ಬಿಟ್ಟು ಅಶ್ವಿನಿ ಶಾರದಾಳನ್ನ ಹೆದರಿಸ್ತಾ ಇರ್ತಾಳೆ. ಇನ್ನು ಎಲ್ಲರೂ ಈ ಕಡೆ ಪೂಜೆಯ ಗಡಿಬಿಡಿಯಲ್ಲಿರ್ತಾರೆ. ಆಗ ಅಜ್ಜಿ ಏನೇನ್ ಮಾರ್ಬೇಕು ಅಂತ ಎಲ್ಲವನ್ನ ಹೇಳ್ತಾ ಇರ್ತಾರೆ. ಇನ್ನು ಆಗ ಸಂಗೀತ ಎಲ್ಲವನ್ನ ಇಟ್ಟಾಯ್ತಾ ಅಂತ ಹೇಳ್ಬಿಟ್ಟು ಅಜ್ಜಿ ಕೇಳಿದ್ರೆ, ಅಮ್ಮ ಎಲ್ಲವನ್ನ ಇಟ್ಟಾಯ್ತು, ಇನ್ನೇನು ಗುರುಗಳು ಬರ್ಬೇಕು, ಅಜಿತಾ ಬಂತೆ, ಭೂಮಿ ಬಂದ ತಕ್ಷಣ ಪೂಜೆಯನ್ನ ಶುರು ಮಾಡದೆ ಅಂತ ಹೇಳಿ ಸಂಗೀತ ಹೇಳ್ತಾರೆ. ಅಷ್ಟರಲ್ಲಿ ಅಲ್ಲಿಗೆ ಅಂಜು ಮತ್ತೆ ನಚ್ಚಿ ಬಂದ್ರೆ, ಅಂಜು ನಚ್ಚಿ ಬನ್ನಿ, ನಿಮ್ಮಿಬ್ರು ಮುದ್ದಾದ ಜೋಡಿ, ನಿಮಿಗ್ ನನ್ ದೃಷ್ಟಿನೇ ತಾಕಿಬಿಡುತ್ತೆ ಅಂತ ಹೇಳ್ಬಿಟ್ಟು ಸಂಗೀತ ಅವರು ದೃಷ್ಟಿಯನ್ನ ತಕೊಂತಾರೆ. ಆಮೇಲೆ ಅಜಿತ್ ಮತ್ತೆ ಭೂಮಿ ಬಂದ್ರೆ, ಭೂಮಿ ಅಜಿತ್ ನಿಮ್ಮಿಬ್ರಿಗೂ ಕೂಡ ನನ್ ದೃಷ್ಟಿನೇ ತಾಕಿಬಿಡುತ್ತೆ ಕಣ್ರು ಅಂತ ಸಂಗೀತ ಅವರು ಹೇಳಿದ್ರೆ, ಏನೇ ಹೇಳಿ ನಿಮ್ಮಿಬ್ರನ್ನ ಹೀಗೆ ಒಟ್ಟಿಗೆ ನೋಡೋದಿಕ್ಕೆ ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಅಂತ ಶ್ರವಣ್ ಹೇಳಿದ್ರೆ, ಮೀ ಫಾರ್ ಈಚ್ ಅದರ್ ಅಂತ ಹೇಳ್ಬಿಟ್ಟು ಪಲ್ಲವಿ ಹೇಳ್ತಾಳೆ. ಆಗ ನಚ್ಚಿ, ಪಲ್ಲವಿಗೆ ಏನ್ ಹೇಳ್ತಾ ಇದ್ದೀರಾ, ನಿಮ್ಮನ್ನ ಇವರಿಗೆ ಕೊಡ್ಬೇಕಾ ಅಂತ ಹೇಳಿದ್ರೆ, ಕೊಡೋದು ಅಂದ್ರೆ ಅಂತ ಪಲ್ಲವಿ ಕೇಳಿದ್ರೆ, ಆಗ ಶ್ರವಣ್, ಪಲ್ಲವಿ ಅದು ಮೀ ಫಾರ್ ಈಚ್ ಅದರ್ ಅಲ್ಲ, ಮೇಡ್ ಫಾರ್ ಈಚ್ ಅದರ್ ಅಂತ ಹೇಳ್ಬಿಡ್ತಾರೆ. ಆಗ ಪಲ್ಲವಿ, ಅದೇ ಅಣ್ಣ ನಾನ್ ಹೇಳಿದ್ದು, ಮೀ ಅಂದ್ರೆ ಯಾರು, ನಾನ್ ಈ ಮನೆ ಕೆಲ್ಸದವಳಲ್ವಾ, ನೀವೇ ಅವತ್ ಹೇಳ್ಕೊಟ್ಟಿದ್ರಲ್ಲ. ಆಗ ಅಜಿತ್, ಪಲ್ಲವಿ ಅಕ್ಕ ನೀವು ಈ ಮನೆಗೆ ಕೆಲ್ಸದವರಲ್ಲ, ಈ ಮನೆಯವರೇ ಅಂತ ಹೇಳಿದ್ರೆ, ಸರಿಯಾಗಿ ಹೇಳ್ದೆ ಕಣೋ ಅಜಿತಾ ಅಂತ ಸಂಗೀತ ಹೇಳ್ತಾರೆ. ನಂತರ ಭಾಗ್ಯ ಬಂದ್ಬಿಟ್ಟು ಅಜಿತ್ ಮತ್ತೆ ಭೂಮಿಗೆ, ಇಬ್ರು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ದೃಷ್ಟಿಯನ್ನ ತೆಗಿತಾರೆ. ಆಗ ಸಂಗೀತ, ಅರೆ ಭಾಗ್ಯವರೇ ಏನಿದು, ಸಂತೋಷ ಪಡುವ ಟೈಮ್ನಲ್ಲಿ ಕಣ್ಣೀರ್ ಹಾಕ್ತಾ
ಆಗ್ತಾ ಇದೀರಲ್ಲ ಅಂತ ಹೇಳಿದ್ರೆ, ನಮ್ಮನೇಲಿ ವರ್ಷಕ್ಕೊಂದ್ಸರಿ ಬರುವ ಹಬ್ಬವನ್ನ ಮಾಡೋದಕ್ಕೇನೆ ತುಂಬಾ ಕಷ್ಟಪಡ್ತಾ ಇದ್ವಿ ಅಮ್ಮರೆ. ಎಷ್ಟೋ ಸಾರಿ ದೇವರಿಗೆ ದೀಪವನ್ನ ಹಚ್ಚಿ ನಮ್ ಕೈಯಲ್ಲಿ ಇಷ್ಟೇ ಆಗೋದು ಭಗವಂತ ಅಂತ ಹೇಳಿ ಕೈ ಮುಗಿದು ಕೂತ್ಬಿಡ್ತಿದ್ವಿ. ಒಂದೊಂದು ಸಾರಿ ಈ ಹಬ್ಬ ಯಾಕಾದ್ರೂ ಬರುತ್ತೆ ಅಂತ ಬೇಜಾರಾಗ್ಬಿಡೋದು. ಇರೋ ಒಬ್ಬ ಮಗಳಿಗೇನೆ ನಮ್ ಕೈಯಲ್ಲಿ ಬಟ್ಟೆಯನ್ನ ಕೊಡ್ಸೋದಿಕ್ಕೆ ಆಗ್ತಾ ಇಲ್ವಲ್ಲ ಅಂತ. ಆದ್ರೆ ಇಲ್ಲಿ ಪ್ರತಿದಿನನೂ ಹಬ್ಬನೇ. ಇಂಥ ಮನೆ, ಜನ, ಇಂಥ ಗಂಡ ಸಿಕ್ಕಿರೋದಿಕ್ಕೆ ನನ್ ಮಗಳು ತುಂಬಾನೇ ಪುಣ್ಯ ಮಾಡಿದ್ದಾಳೆ ಅಂತ ಭಾಗ್ಯ ಹೇಳಿದ್ರೆ, ಭಾಗ್ಯವ್ರೆ, ಸಂತೋಷದ ಟೈಮ್ನಲ್ಲಿ ಕಷ್ಟದ ದಿನಗಳನ್ನೆಲ್ಲ ಯಾಕೆ ನೆನ್ಪು ಮಾಡ್ಕೋಬೇಕು? ಈ ಟೈಮ್ನಲ್ಲಿ ಸಂತೋಷವಾಗಿರ್ಬೇಕು ಅಷ್ಟೇ ಅಂತ ಹೇಳಿದ್ರೆ, ಸರಿಯಾಗಿ ಹೇಳಿದ್ರೆ ಅತ್ತೆಯಮ್ಮ, ಖುಷಿಯಿಂದ ಇರುವಂತ ಭೂಮಿ ಹೇಳ್ತಾಳೆ. ಅಷ್ಟರಲ್ಲಿ ಅದ್ಸರಿ ಶಾರದಾಮ್ಮ ಅವ್ರೆಲ್ಲಿ ಅಂತ ಹೇಳಿ ಭಾಗ್ಯ ಕೇಳಿದ್ರೆ, ರೂಮಲ್ಲಿರ್ಬೇಕು, ನಾನ್ ಕರ್ಕೊಬರ್ತೀನಿ ಇರಿ ಅಂತ ಹೇಳ್ಬಿಟ್ಟು ಸಂಗೀತ ಹೇಳ್ತಾರೆ. ಇಲ್ಲ ಅತ್ತೆ, ನಾನೇ ಕರ್ಕೊಂಡ್ ಬರ್ತೀನಿ ಅಂತ ಭೂಮಿ ಹೇಳ್ತಾಳೆ. ಅಷ್ಟ್ರಲ್ಲೇ ಇನ್ನು ಡೌರಾಣಿ ಅಶ್ವಿನಿ ಶಾರದಾಳನ್ನ ಕರ್ಕೊಂಡ್ ಬರ್ತಾಳೆ. ಆಗ ಶಾರದಾ ದೇವಿಯಾನಿನ ನೋಡಿ ಗಾಬರಿ ಆಗ್ತಾ ಇದ್ರೆ, ದೇವಿಯಾನಿ ಅಂತ ಹೇಳ್ಬಿಟ್ಟು ಅಶ್ವಿನಿ ಹೇಳ್ತಾ ಇರ್ತಾಳೆ. ಆಗ ದೇವಿಯಾನಿ ಪೂಜೆ ಮಾಡೋದಿಕ್ಕೆ ಅಂತ ಹೋಗ್ತಾ ಇರ್ತಾಳೆ. ಅಷ್ಟರಲ್ಲಿ ದೇವಿಯಾನಿ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾಳೆ. ಅದು ಕೂಡ ಸ್ಪಷ್ಟವಾಗಿ ಹೇಳ್ದೇನೆ ದೇವಿ ದೇವಿ ಅಂತ ಹೇಳ್ಬಿಟ್ಟು ಶಾರದಾ ಹೇಳ್ತಾ ಇದ್ರೆ, ಶಾರದಕ್ಕ, ಇವತ್ತು ದೇವಿದಲ್ಲ, ಗಣಪತಿ ಹಬ್ಬದ ಪೂಜೆಯನ್ನ ನಾವು ನಮ್ಮನೇಲಿ ಮಾಡ್ತಾ ಇದೀವಿ. ದೇವ್ರು ನಮ್ ಶಾರದಕ್ಕನಿಗೆ ಗಣಪತಿ ಅಂದ್ರೆ ತುಂಬಾ ಇಷ್ಟ ಅಲ್ವಾ ಬಾವಾ ಅಂತ ದೇವಿಯಾನಿ ಪ್ಲೇಟ್ನೇ ಉಲ್ಟಾ ಮಾಡಿದ್ರೆ, ಆಗ ಅಶ್ವಿನಿ ಗಾಬರಿ ಆಗ್ತಾಳೆ. ಇನ್ನು ಆಗ ಅಜ್ಜಿ ಇದ್ರೆ, ಹೌದು, ಆಗ ಸಂಕಷ್ಟಹಾರ ಚತುರ್ಥಿಗೆ ಇಡೀ ದಿನ ಉಪವಾಸವನ್ನ ಮಾಡಿ ಪೂಜೆಯನ್ನ ಮಾಡ್ತಾ ಇದ್ಲು ಅಂತ ಅಜ್ಜಿ ಹೇಳಿದ್ರೆ, ಹೀಗೆ ಅವಳಿಗೆ ಒಂದೊಂದು ಹಳೆದೆಲ್ಲ ನೆನ್ಪಿಗ್ ಬಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಶ್ರವಣ್ ಹೇಳ್ತಾರೆ. ಅಷ್ಟರಲ್ಲಿ ಗುರುಗಳು ಮನೆಗ್ ಬರ್ತಾರೆ. ಗುರುಗಳು ಬಂದ ತಕ್ಷಣ ಹೋಗಿ ಶಾರದಾ ಅವರ ಕಾಲಿಗೆ ಬಿದ್ರೆ, ಆದಷ್ಟು ಬೇಗ ಚೇತರಿಸ್ಕೋ ತಾಯಿ, ನಿನಗೆ ಒಳ್ಳೆ ದಿನಗಳು ಬರ್ತಾ ಇದೆ, ಶುಭವಾಗ್ಲಿ ಅಂತ ಹೇಳ್ಬಿಟ್ಟು ಶಾರದಾಗೆ ಆಶೀರ್ವಾದ ಮಾಡ್ತಾರೆ ಗುರುಗಳು. ಆಗ ಅಜ್ಜಿ, ಸಂಗೀತ, ಗುರುಗಳಿಗೆ ಕುಡಿಯೋದಕ್ಕೋಸ್ಕರ ಏನಾದ್ರೂ ತಗೊಂಡ್ ಬಾ ಅಂತ ಹೇಳಿದ್ರೆ, ಬೇಡ ತಾಯಿ, ಪೂಜೆಯನ್ನ ಪ್ರಾರಂಭ ಮಾಡಬಹುದಾ ಅಂತ ಹೇಳಿ ಗುರುಗಳು ಹೇಳ್ತಾರೆ. ಆಗ್ಲಿ ಅಂತ ಹೇಳ್ಬಿಟ್ಟು ಮನೆಯವರು ಹೇಳ್ತಾರೆ. ಆಗ ಗುರುಗಳು ಶುಭಮಸ್ತು ಅಂತ ಹೇಳ್ಬಿಟ್ಟು ಪೂಜೆಗೆ ಕೂರ್ತಾರೆ. ಹಾಗೆ ಗುರುಗಳು ಪೂಜೆಗೆ ಕೂಡ್ಕೊಳ್ಳಿ, ದಂಪತಿಗಳು ಬಂದು ಕೂತ್ಕೊಳ್ಳಿ ಅಂತ ಹೇಳಿದ್ರೆ, ಅಜಿತ್ ಮತ್ತೆ ಭೂಮಿ ಇಬ್ರೂ ಕೂಡ ಪೂಜೆಗೆ ಕೂರ್ತಾರೆ. ನಂತರ ಗುರುಗಳು, ಭೂಮಿ ದೀಪವನ್ನ ಹಚ್ಚಮ್ಮ ಅಂತ ಹೇಳಿದ್ರೆ, ಭೂಮಿ ದೀಪವನ್ನ ಹಚ್ಚಿ ಬಂದು ಕೂತ್ರೆ, ಆಗ ಶಾರದಾ ಹೂವನ್ನ ತಗೊಂಡ್ ಹೋಗಿ ದೇವರ ಮೇಲೆ ಹಾಕ್ತಾಳೆ. ಆಗ ಸಂಗೀತ ಮತ್ತು ಮನೆಯವರೆಲ್ಲರೂ ಆಶ್ಚರ್ಯಪಟ್ಟು, ಏನ್ ಆಶ್ಚರ್ಯ, ಪೂಜೆ ಶುರು ಮಾಡೋದಕ್ಕೂ ಮುಂಚೆನೆ ದಾಸೋಳ ಹೂವನ್ನ ಗಣೇಶನಿಗೆ ಅರ್ಪಿಸ್ಬೇಕು, ಶಾರದಾ ಇದನ್ನೆಲ್ಲ ನೆನ್ಪಿಟ್ಕೊಳ್ಳೋದಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿದ್ರೆ, ಎಲ್ಲಾ ದೇವರೇ ಮಹಿಮೆ ಅಕ್ಕ. ನಂತರ ಗುರುಗಳು ಹೇಳಿದ ರೀತಿ ಅಜಿತ್ ಮತ್ತೆ ಭೂಮಿ ಇಬ್ರೂ ಕೂಡ ಪೂಜೆಯನ್ನ ಮಾಡ್ತಾ ಹೋಗ್ತಾರೆ. ನಂತರ ಗುರುಗಳು, ತಗೊಳ್ಳಿ, ನಿಮ್ಮ ಪತ್ನಿಗೆ ಅರಿಶಿಣ ಕುಂಕುಮವನ್ನ ಹಚ್ಚಿ ಅಂತ ಹೇಳಿ ಅಜಿತ್ ಕೈಗೆ ಅರಿಶಿಣ ಕುಂಕುಮವನ್ನ ಹಚ್ಚುದಿಕೆ ಅಂತ ಕೊಡ್ತಾರೆ. ಆಗ ಅಜಿತ್ ಭೂಮಿ ಹಣೆಗೆ ಅರಿಶಿಣ ಕುಂಕುಮವನ್ನ ಹಚ್ತಾನೆ. ನಂತರ ಹೂವನ್ನು ಕೂಡ ಮುಡಿಸ್ತಾನೆ. ನಂತರ ಗುರುಗಳು, ಪೂಜೆ ಆಯಿತು, ಮಂಗಳಾರತಿಯನ್ನ ಮಾಡ್ತೀನಿ, ನಿಮ್ಮ ನಿಮ್ಮ ಆಸೆಗಳನ್ನ ನನ್ನ ಮನಸ್ಸಿನಲ್ಲೇ ಬೇಡಿಕೊಳ್ಳಿ ಅಂತ ಹೇಳಿದ್ರೆ, ಅಷ್ಟ್ರಲ್ಲೇ ಸತ್ಯ, ಗುರುಗಳೇ, ಒಂದು ನಿಮಿಷ, ಇನ್ನೊಬ್ರು ಬರ್ಬೇಕು, ಅವರಿಗೆ ಒಂದು ಕರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು, ಮಯೂರಿ ಎಲ್ಲಿದೀಯಾ ಅಮ್ಮ, ನೀನ್ ಪೂಜೆ ನಡೀತಾ ಇದೆ, ಎಲ್ಲರೂ ನಿನಗೋಸ್ಕರನೇ ಕಾಯ್ತಾ ಇದೀವಿ, ಬೇಗ ಬಾ ಅಂತ ಹೇಳಿ ಫೋನ್ ಕಟ್ ಮಾಡಿ, ಬರೋದು ಒಂದು 2 ನಿಮಿಷ ಆಗುತ್ತಂತೆ ಗುರುಗಳೇ, ನಾವೇ ಮುಂದುವರಿಸೋಣ ಅಲ್ವಾ, ಮುಂದುವರಿಸಿ ಅಂತ ಸತ್ಯ ಹೇಳ್ತಾರೆ. ಗುರುಗಳು ಮಂಗಳಾರತಿಯನ್ನ ಮಾಡ್ತಾ ಇರ್ತಾರೆ. ನಂತರ ಅಜಿತ್ ಭೂಮಿ ಇಬ್ರು ಸೇರ್ಕೊಂಡು ಗುರುಗಳು ಹೇಳದಂತೇನೆ ಮಂಗಳಾರತಿ ಮಾಡ್ತಾರೆ. ಹಾಗೆ ಮನೆಯವರು ಒಬ್ಬೊಬ್ರಾಗೆ ಬಂದು ದೇವರಿಗೆ ಆರತಿಯನ್ನ ಮಾಡ್ತಾರೆ. ನಂತರ ಭೂಮಿ, ಶಾರದಮ್ಮ ನೀವು ಬಂದು ಆರತಿ ಮಾಡಿ ಅಂತ ಹೇಳ್ಬಿಟ್ಟು ಆರತಿ ತಟ್ಟೆಯನ್ನ ಅವರ ಕೈಗೆ ಕೊಟ್ಟು ಆರತಿ ಮಾಡೋದಿಕ್ಕೆ ಹೇಳ್ತಾಳೆ. ಆಗ ಶಾರದಾ ಆರತಿ ತಟ್ಟೆಯನ್ನ ನಡಗಿಸ್ತಾ ಇದ್ರೆ, ಆಗ ತಕ್ಷಣ ಶ್ರವಣ್ ಮತ್ತೆ ಭೂಮಿ ಇಬ್ರೂ ಕೂಡ ಆರತಿ ತಟ್ಟೆಯನ್ನ ಹಿಡ್ಕೊಂತಾರೆ, ಬೀಳೋದಕ್ಕೂ ಮುಂಚೆ. ಹಾಗೆ ಮೂವರು ಸೇರಿ ಆರತಿಯನ್ನು ಕೂಡ ಮಾಡ್ತಾರೆ. ಆಗ ದೇವಿಯಾನಿ ಮತ್ತು ಅಶ್ವಿನಿ ಇಬ್ರಿಗೂ ಕೂಡ ಶಾಕ್ ಆಗುತ್ತೆ. ಯಾಕಂದ್ರೆ ಈ 3 ಜನ ಒಂದೇ ಕುಟುಂಬದವರಾಗಿ ಆರತಿ ಮಾಡ್ತಾರೆ. ಆಗ ಅಶ್ವಿನಿ ನಾಟಕ ಮಾಡ್ಕೊಂಡು, ಭೂಮಿ ಕೊಡು, ನಾನ್ ಬಂದು ಅಮ್ಮನ್ ಜೊತೆ ಆರತಿ ಮಾಡ್ತೀನಿ ಅಂತ ಹೇಳಿ ಭೂಮಿಯನ್ನ ಹಿಂದೆ ತಳ್ಳಿ ಆರತಿ ಮಾಡ್ತಾಳೆ. ಆಗ ಅಶ್ವಿನಿ ಕೂಡ ಹಿಂದೆ ಹೋಗ್ಬಿಡ್ತಾಳೆ. ಆಗ ಗುರುಗಳು, ಕೈಯಲ್ಲಿ ಆರತಿ ತಟ್ಟೆಯನ್ನ ಹಿಡ್ಕೊಂಡ್ ನಿಂತಿದ್ಯಾ, ಹಾಗೆ ನೋಡ್ತಾ ನಿಂತ್ಬಿಟ್ರೆ ಹೇಗಮ್ಮ, ಆರತಿ ಮಾಡುವಂತ ಅಶ್ವಿನಿಗೆ ಹೇಳಿದ್ರೆ ಒಬ್ಳೆ ಮಾಡ್ತಾಳೆ ಆರತಿಯನ್ನ. ಪೂಜೆ ಆದ್ಮೇಲೆ ಭೂಮಿ, ಅಜಿತ, ಬನ್ನಿ ಗುರುಗಳ ಆಶೀರ್ವಾದವನ್ನ ತೆಗೆದುಕೊಳ್ಳಿ ಅಂತ ಅಜ್ಜಿ ಹೇಳಿದ್ರೆ, ಆಗ ಅವರಿಬ್ರು ಆಶೀರ್ವಾದ ತೆಗಿತಾರೆ. ಆಗ ಗುರುಗಳು, ಇಷ್ಟಾರ್ಥ ಸಿದ್ಧಿರಸ್ತು, ಎಲ್ಲ ಶುಭಗಳು ನಿಮ್ಗೆ ಬಂದು ಸೇರ್ಲಿ, ದೇವ್ರು ಒಳ್ಳೇದ್ ಮಾಡ್ಲಿ ಅಂತ ಆಶೀರ್ವಾದ ಮಾಡ್ತಾರೆ. ಇನ್ನು ಇದಾದ್ಮೇಲೆ ಸತ್ಯ ಭೂಮಿ ಅಜಿತ್ ವಿಷಯದಲ್ಲಿ ನೊಂದುಕೊಳ್ಳೋದ್ರಿಂದ ಅವಳ ಮನಸ್ಸು ಇವಾಗ ವಿಕಾರವಾಗಿರುತ್ತೆ. ಈಗ ನಾನು ಅಡಿಗೆ ಮನೆಗೆ ಹೋಗಿ ಅಜಿತನ ಬಗ್ಗೆ ಸ್ವಲ್ಪ ಮಾತಾಡಿದ್ರೆ ಅವಳ ಮನಸ್ಸಲ್ಲಿರುವ ಪ್ರೀತಿ ಆಚೆ ಬಂದೇ ಬರುತ್ತೆ, ಹಾಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಸತ್ಯ ಭೂಮಿ ಹೋಗಿರುವ ಅಡಿಗೆ ಮನೆ ಕಡೆ ಹೋಗ್ತಾನೆ. ಹಿಂದೆನೆ ಅಂಜು ಕೂಡ ಹೋಗ್ತಾಳೆ. ಆಗ ಸತ್ಯ, ಅವ ಸುಮ್ಮನೆ ಕಿವಿಯಲ್ಲಿ ಫೋನ್ ಇಟ್ಕೊಂಡು ಎಲ್ಲದಕ್ಕೂ ಕಾರಣ ಹೇಳ್ಕೊಂಡು
ಅನ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ ಮಯೂರಿ. ನಾನ್ ಹೇಳ್ತಾ ಇದೀನಲ್ಲ, ನೀನ್ ಅರ್ಥ ಮಾಡ್ಕೋಬೇಕು. ಅಜಿತ್ ಬಗ್ಗೆ ನಿನಗ್ ಗೊತ್ತಲ್ವಾ? ಅದೆಲ್ಲ ನನಗ್ ಗೊತ್ತಿಲ್ಲ. ನೀನೇ ಬಂದು ಅವನ ಕೋಪವನ್ನ ಕಡಿಮೆ ಮಾಡ್ಬೇಕು. ಅದೂ ಅಲ್ಲದೆ ಹುಡುಗ ಸ್ವಲ್ಪ ಇಮೋಷನಲ್. ಸರಿ ನೀನೇ ಬಂದು ಸರಿ ಮಾಡು ಅಷ್ಟೇ. ಆಯ್ತು ಮಯೂರಿ ಅಂತ ಹೇಳ್ಬಿಟ್ಟು ಸತ್ಯ ಫೋನ್ ಕಟ್ ಮಾಡ್ತಾನೆ ಡೌ ಮಾಡ್ಕೊಂಡು. ನಂತ್ರ ಭೂಮಿ, ನನಗೊಂದು ಸ್ಟ್ರಾಂಗ್ ಟೀಯನ್ನ ಮಾಡ್ಕೊಡು, ನನಗ್ಯಾಕೋ ತಲೆನೋವು ಬರ್ತಾ ಇದೆ ಅಂತ ಸತ್ಯ ಹೇಳಿದ್ರೆ, ತಲೆನೋವು ಬರುವಂತದ್ದು ಏನಾಯ್ತು ಸತ್ಯಣ್ಣ ಅಂತ ಭೂಮಿ ಕೇಳಿದ್ರೆ, ಇರುತ್ತಲ್ಲ 108 ಚಿಂತೆಗಳು ಅಂತ ಸತ್ಯ ಹೇಳಿದ್ರೆ, ಯಾವ್ದ್ ಸತ್ಯಣ್ಣ ನಿಮ್ ತಲೆ ಹೋಗುವ ಹಾಗೆ ಕಾಡ್ತಾ ಇರೋದು? ಅದೂ ಅಲ್ಲದೆ ನಮ್ ಸಾಹೇಬ್ರ ಬಗ್ಗೆ ಯಾರತ್ರನೂ ಮಾತಾಡ್ತಾ ಇದ್ರಿ, ಯಾರ್ದು ಅಂತ ಹೇಳ್ಬಿಟ್ಟು ಭೂಮಿ ಕೇಳಿದಾಗ, ಯಾರ್ ಜೊತೆ ಮಾತಾಡ್ತಾ ಇದೀನಿ ಅಂತ ಕೇಳ್ತಾ ಇದೀಯಲ್ಲ, ಒತ್ತಿ ಮಯೂರಿ ಅಂತ ಹೇಳ್ತಾ ಇದೀನಿ, ಅವಳ ಜೊತೆನೇ ಮಾತಾಡ್ತಾ ಇದ್ದಿದ್ದು ಅಂತ ಹೇಳ್ಬಿಟ್ಟು ಸತ್ಯ ಹೇಳ್ತಾನೆ. ಆಗ ಭೂಮಿ, ಸರಿ ಮಯೂರಿನೇ, ಅವಳಿಗೇನೋ ನಮ್ ಸಾಹೇಬ್ರು ಕೋಪವನ್ನ ಕಡಿಮೆ ಮಾಡುವಂಥದ್ದು, ತಣ್ಣಗ್